ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತು ಬಾಗಲಕೋಟೆ ನಗರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರಾರ್ಥವಾಗಿ ಬರ್ತಾ ಇರುವಂತದ್ದು. ಮಧ್ಯಾಹ್ನ 12 ಗಂಟೆಗೆ ನರೇಂದ್ರ ಮೋದಿ ಆಗಮಿಸುವ ಹಿನ್ನೆಲೆಯಲ್ಲಿ ವೇದಿಕೆ ಅಂತ ಈಗಾಗಲೇ ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಸದ್ಯ ನನಗೆ ದೃಶ್ಯದಲ್ಲೂ ಕೂಡ ತಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಮೋದಿ ಅವರೇನು ಬರ್ತಾರೆ, ಮೋದಿ ಅವರ ಭಾಷಣಕ್ಕೆ ಮತ್ತು ವೇದಿಕೆ ಏನು ಭವ್ಯವಾದ ವೇದಿಕೆ ಏನಿದೆ ಆ ವೇದಿಕೆಯನ್ನ ತಮಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ಸುಮಾರು 40 ಪ್ರಮುಖರನ್ನ ಕೂರಿಸೋದಕ್ಕೆ ಅಲ್ಲಿ ಈಗ ವ್ಯವಸ್ಥೆಯನ್ನ ಮಾಡಿದೆ. ಅಂದ್ರೆ ಮೋದಿ ಜೊತೆಗೆ ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡರು ಮತ್ತೆ ವಿಜಯಪುರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ರಮೇಶ್ ಜಿಗಜಿಣಗಿ ಸೇರಿದಂತೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರಾಗಿರ್ಬೋದು, ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗಿರ್ಬೋದು, ಜೊತೆಗೆ ಏನಂತ ಹೇಳಿದ್ರೆ ಮಾಜಿ ಸಚಿವರಾದಂತಹ ಗೋವಿಂದ ಕಾರಜೋಳ ಮತ್ತೆ ಮುರುಗೇಶ್ ನಿರಾಣಿ ಅಂತ ಗಣ್ಯರು ಆ ವೇದಿಕೆಯನ್ನ ಹಂಚಿಕೊಳ್ಳಲಿದ್ದಾರೆ. ಇದಾದ ನಂತರ ಏನಂತ ಹೇಳಿದ್ರೆ ವೇದಿಕೆ ಮುಂಭಾಗದಲ್ಲಿರುವಂತಹ ಏನು ಸಾರ್ವಜನಿಕರಿಗೆ ಮತ್ತೆ ಕೂಡೋದಕ್ಕೆ ವ್ಯವಸ್ಥೆ ಮಾಡಿರುವಂತಹ ದೃಶ್ಯವನ್ನು ಕೂಡ ನೀವು ನೋಡಬಹುದು. ಅಂದ್ರೆ ಸುಮಾರು 70,000 ಆಸನಗಳನ್ನ ಈಗಾಗಲೇ ಇಲ್ಲಿ ಹಾಕಲಾಗಿದೆ. ಅಂದ್ರೆ ಸುಮಾರು 1 ರಿಂದ 1.5 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಕೂಡ ಇಲ್ಲಿರುವಂತದ್ದು. ಸದ್ಯ ಏನಂತ ಹೇಳಿದ್ರೆ ಕಾರ್ಯಕ್ರಮ 12 ಗಂಟೆಗೆ ಪ್ರಾರಂಭ ಆಗ್ತಿರೋ ಹಿನ್ನೆಲೆಯಲ್ಲಿ ಅಂದ್ರೆ ಈಗಿನಿಂದಲೇ ಅಂದ್ರೆ ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ಏನಂತ ಹೇಳಿದ್ರೆ ಜನರನ್ನ ಒಳಗೆ ಬಿಡೋದಕ್ಕೆ ಕಾರ್ಯಾರಂಭ ಮಾಡಿರುವಂತಹ ಪೊಲೀಸರು ಹಲವು ರೀತಿಯಲ್ಲಿ ಅವರನ್ನ ಚೆಕಿಂಗ್ ಮಾಡಿ ಅವರನ್ನ ಒಳಗಡೆ ಬಿಡ್ತಾ ಇರುವಂತದ್ದು. ಸದ್ಯ ಏನಂತ ಹೇಳಿದ್ರೆ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಏನಂತ ಹೇಳಿದ್ರೆ ವೇದಿಕೆ ತುಂಬೆಲ್ಲ ಕೇಸರಿಮಯವಾಗಿ ಕಂಗೊಳಿಸ್ತಾ ಇದ್ದಾನೆ ಅಂತ ಹೇಳ್ಬೋದು. ಜೊತೆಗೆ ಏನಂತ ಹೇಳಿದ್ರೆ ಇಲ್ಲಿ ಮೋದಿ ಅವರ ಭಾವಚಿತ್ರವನ್ನು ಕೂಡ ಹಿಡಿದುಕೊಂಡು ಇಲ್ಲಿ ಅವರ ಅಭಿಮಾನಿಗಳು ಮೋದಿಗಾಗಿ ಕಾತುರದಿಂದ ಅವ್ರಿಗಾಗಿ ಕಾದು ಕುಳಿತಿರುವಂತದ್ದು ಕೂಡ ನೀವು ಇಲ್ಲಿ ಗಮನಿಸಬಹುದು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಇವತ್ತು ಬಾಗಲಕೋಟೆ ಮತ್ತು ವಿಜಯಪುರ ಲೋಕಸಭಾ ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳ ಏನು ಚುನಾವಣಾ ಪ್ರಚಾರಾರ್ಥವಾಗಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ಸದ್ಯ ಬಾಗಲಕೋಟೆಯಲ್ಲಿ ಒಂದು ರೀತಿಯಲ್ಲಿ ಒಂದು ಹಬ್ಬದ ರೀತಿಯಾದಂತಹ ಬಿಜೆಪಿ ಕಾರ್ಯಕರ್ತರಲ್ಲಿ ಇದೊಂದು ರೀತಿಯ ಹಬ್ಬದ ವಾತಾವರಣವನ್ನೇ ನಿರ್ಮಾಣ ಮಾಡಿದೆ ಅಂದ್ರೆ ತಪ್ಪಾಗಲಾರದು. ಕ್ಯಾಮರಾ ಪರ್ಸನ್ ಹನುಮಂತ್ ಜೊತೆಗೆ ಕೃಷ್ಣ ಆದಿಮನಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.